ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸತ್ಯ ಮತ್ತು ಶರಣು ಎಲ್ಲರೂ ಲಿವಿಂಗ್ ಹಾಲಲ್ಲಿ ಕೂತಿದ್ರು. ಅವರಿಗೆ ಒಂದೊಂದು ಲೋಟ ಕಾಫಿ ತಂದುಕೊಟ್ಲು ಸಂಗೀತ. ಆಮೇಲೆ ಅಜಿತನ ರೂಮಿಗೆಲ್ಲ ಹೋಗ್ತಾರೆ. ಅಜಿತ ಇನ್ನೂ ಎದ್ದೇ ಇಲ್ಲ. ಯಾಕೋ ಎದ್ದಿಲ್ಲ ಅಂತ ಕೇಳೋಕ್ಕೆ ಸಂಗೀತ ಹೋಗ್ತಾಳೆ. ಆಮೇಲೆ ಎಲ್ಲರೂ ಹೋಗ್ತಾರೆ, ಅವ್ರ ಮನೆಯವರೆಲ್ಲ. ಇಷ್ಟೊಂದು ಹಚ್ಕೊಬಿಟ್ಟಿದೆಯಾ ಭೂಮಿನ, ಯಾಕೆ ಮೈಗೆ ಹುಷಾರಿಲ್ವಾ ಅಂತ ಎಲ್ಲ ಕೇಳ್ತಾರೆ. ಇಲ್ಲ, ಆರಾಮಿದ್ದೀನಿ ಅಂತ ಹೇಳ್ತಾನೆ. ಮತ್ತು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದೀಯಾ, ಬರ್ತಾಳೆ ಟ್ರೈನಿಂಗ್ ಮುಗಿಸ್ಕೊಂಡು. ಬೇಡ ಅಂತ ಹೇಳೋ ಅಜಿತ, ಈಗಲೇ ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ. ಟ್ರೈನಿಂಗು ಬೇಡ, ಏನು ಬೇಡ, ಬಾರಮ್ಮ ಮನೇಲೇ ಇರು ಅಂತ ಹೇಳ್ಬಿಟ್ಟು ಹೇಳೋ ಅಜಿತ ಅಂತ ಸಂಗೀತ ಕೇಳ್ತಾಳೆ. ಅದಕ್ಕೆ ಸತ್ಯ ಹೇಳ್ತಾನೆ, ಅವಳು ಅಷ್ಟೊಂದು ಕಷ್ಟಪಟ್ಟು ತೊಗೊಂಡಿದ್ದಾಳೆ ಇದು ಎಕ್ಸಸೈಸ್ ಎಲ್ಲ ಮಾಡಿ ಟ್ರೈನಿಂಗ್ ಮಾಡಬೇಕು ಅಂತೇಳಿ, ಪೊಲೀಸ್ ಕೆಲಸಕ್ಕೆ ಹೋಗಬೇಕು ಅಂತ ಆಸೆ ಪಟ್ಟು ತೊಗೊಂಡಿದ್ದಾಳೆ. ಅವಳು ಮಾಡ್ಕೊಂಡು ಬರಲಿ ಅಂತ. ಮತ್ತು ಯಾಕೆ ನೀನು ಮಂಕ ಕೂತಿರ್ತೀಯ, ನೀನು ಎದ್ದು ಬಾ ಆಚೆ ಅಂತ ಎಲ್ಲ ಕರಿತಾಳೆ. ಎಲ್ಲರೂ ಮನೆಯವರೆಲ್ಲ ಹೇಳ್ತಾರೆ, ಬೇಡ ಬಾ ಸಾಕು, ಎಷ್ಟು ಚಿಂತೆ ಮಾಡ್ತೀಯಾ, ಬರ್ತಾಳೆ, ಎಷ್ಟು ತಿಂಗಳುಗಳು, ಬೇಗ ತಿಂಗಳುಗಳು ದಿನಗಳಂತೆ ಕಳೆದೋಗುತ್ತೆ, ಬಾ ಅಂತೇಳಿ ಕರೀತಾರೆ. ಆಮೇಲೆ ಅಂಜು ಮತ್ತು ನಿಚ್ಚಿ ಅವರು ಕೂಡ ಬಂದು ಎಷ್ಟೊಂದು ಯೋಚನೆ ಮಾಡ್ತಾರೆ, ಎಷ್ಟೊಂದು ಫೀಲಿಂಗ್ ಮಾಡ್ಕೋತಾರೆ. ಅದಕ್ಕೆ ಇಲ್ಲ ಅಂತೇಳಿ, ಅಕ್ಕ ಇಲ್ಲ ಅಂತೇಳಿ ಅಂತ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಲಿವಿಂಗ್ ಹಾಲಿಗೆ ಬಂದು ಕೂತಿರ್ತಾರೆ. ಲಿವಿಂಗ್ ಹಾಲಲ್ಲಿ ಕೂತ್ಕೊಂಡು ಶಾರದಮ್ಮ ಮತ್ತು ಅವಳ ಗಂಡ ಇಬ್ಬರು ಕೂತ್ಕೊಂಡು ಏನೋ ಪೇಪರ್ ಏನೋ ಓದ್ಕೊಂಡು ಕೂತಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಸಂಗೀತ ಕಾಫಿ ಕುಡ್ಕೊಳ್ಳಿ ಅಂತೇಳ್ಬಿಟ್ಟು ಇಬ್ರಿಗೂ ಒಂದೊಂದು ಲೋಟ ಕಾಫಿ ತಂದು ಕೊಡ್ತಾಳೆ. ಕಾಫಿ ತಂದು ಕೊಟ್ಟು ಇನ್ನೂ ಒಳಗೆ ಹೋಗೇ ಇರಲ್ಲ ಅವಳು. ಅಷ್ಟೊತ್ತೇ ರಿಂಗ್ ಆಗುತ್ತೆ. ಅವನು ಜೋಬಲ್ಲೆಲ್ಲ ತಡ್ಕಾಡ್ತಾ ಇರ್ತಾನೆ. ಅದಕ್ಕೆ ಮೊಬೈಲ್ ಇಲ್ಲಿದೆ, ನೀನು ಜೋಬಲ್ಲಿ ತಡ್ಕಾಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ತಂದು ಕೊಡ್ತಾಳೆ. ಯಾರ್ದು ಅಂತ ಕೇಳ್ತಾನೆ. ಅದಕ್ಕೆ ಏನಪ್ಪ ಇದು, ಹೆಸರಿಲ್ಲ ಏನಿಲ್ಲ, ಯಾರು ಗೊತ್ತಿಲ್ಲ ಅಂತೇಳಿ ತಂದು ಕೊಡ್ತಾಳೆ. ತಂದು ಕೊಟ್ಟ ತಕ್ಷಣ ನೋಡ್ತಾನೆ, ಈ ಕಡೆ ಬಂದು ಇವಳು ಅಂಜು ಅಮ್ಮ ಭಾಳ ಕ್ರಿಮಿನಲ್ ಇದ್ದಾಳೆ. ಯಾರೋ ರೌಡಿನ ಜೈಲಲ್ಲಿ ಮೀಟ್ ಮಾಡೋಕ್ಕೆ ಹೋಗಿದ್ದಾಳೆ. ಯಾರೂ ಬಿಡಿಸೋರಿಲ್ಲ, ನನ್ನ ನೀವೇ ಬಿಡಿಸ್ಬೇಕು ಅಂತ ಅವನು ಕೇಳ್ತಾನೆ. ನಂದು ನಿಮ್ಮದು ಅರ್ಧ ಅರ್ಧ ಡೀಲು, 50-50 ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಹೇಳ್ತಾನೆ. ಹೌದು, ನಿನ್ನನ್ನು ಯಾಕೆ ಬಿಡಿಸ್ಬೇಕು, ನೀನು ಜೈಲಿಲ್ಲಿದೆಯಾ, ನಿನ್ನ ಯಾಕೆ ಬಿಡಿಸ್ಬೇಕು ಅಂತ, ನೀವು ಇದ್ರಿ ಅಲ್ವಾ ಜೈಲಲ್ಲಿ ಅಂತ ಅಂತಾನೆ. ಆವಾಗ ಅವಳು ಕಂಡ್ಕೊಂಡು ಬಿಡ್ತಾಳೆ, ಹೌದಾ, ಇದೆಲ್ಲ ಗೊತ್ತಿದೆಯಲ್ಲ ಇವನಿಗೆ, ಇವನು ಯಾರಿರ್ಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಮನೆ ಪ್ರಾಬ್ಲಮ್ ಕೊಟ್ಟು ಹಾಳು ಮಾಡಿದ್ರೆ ಇಬ್ರಿಗೂ 50-50 ಅಂತ ಮಾತಾಡ್ಕೊಳ್ತಾರೆ. ಹಂಗಾಗಿ ಇವಳು ಅವನಿಗೆ ಸಾಥ್ ಕೊಡ್ತಾಳೆ. ಆಯಿತು, ಜೈಲಿಂದ ಹೊರಗಡೆ ತೆಗೆಯೋಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಳು ಒಪ್ಕೊಳ್ತಾಳೆ. ಹಾಗಾಗಿ ಇವಳು ಒಪ್ಕೊಂಡ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವನು ಓಕೆ ಅಂತಾನೆ. ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ, ಅವನು ಯಾರಿರ್ಬೋದು ಅಂತ ಗೊತ್ತಾಗಿಲ್ಲ. ಇವ್ರ ಮನೆ ಮೇಲೆ ಏಕೆ ದ್ವೇಷ ಅನ್ನೋದು ಗೊತ್ತಿಲ್ಲ. ಇವಳಂತೂ ಭಾಳ ದ್ವೇಷ ಮಾಡ್ತಾಳೆ. ಯಾವಾಗ ನೋಡಿದ್ರೂ ದ್ವೇಷನೇ ಅಂಜು ಅಮ್ಮಂಗೆ. ಯಾವಾಗಲೂ ದ್ವೇಷನೇ, ಮನೆ ಹಾಳು ಮಾಡಬೇಕು, ತವ್ರ ಮನೆಯೆಲ್ಲ ಹಾಳು ಮಾಡಬೇಕು ಅಂತ. ಈ ಕಡೆ ಸಂಗೀತ ಕಾಫಿ ತಂದುಕೊಟ್ಟು ಅವಳಿಗೂ ಶಾರದಂಗೂ ಕೊಡ್ತಾಳೆ. ಮತ್ತು ಅವಳ ತಮ್ಮನಿಗೂ ಕೊಡ್ತಾಳೆ ಕಾಫಿನ. ಕೊಟ್ಬಿಟ್ಟು ಇನ್ನು ಆ ಕಡೆ ಹೋಗಿರ್ತಾಳೆ. ಈ ಕಡೆ ಫೋನ್ ಬಂತು ಅಂತ ಹೇಳಿದೆ ಅಲ್ಲ ಆಗಲೇ. ಫೋನ್ ಬಂದ ತಕ್ಷಣ ತಂದು ಕೊಡ್ತಾಳೆ. ಮತ್ತು ಅವಳೇ ಫೋನ್ ತಂದು ಕೊಡ್ತಾಳೆ ವಾಪಸ್ಸು. ಇಲ್ಲಿ ಇಟ್ಬಿಟ್ಟು ಅಲ್ಲೆಲ್ಲ ಹುಡ್ಕಾಡ್ತಾ ಇದೆಯಲ್ಲ, ಜೋಬೆಲ್ಲ ತಡ್ಕಾಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಫೋನಲ್ಲಿ ಹಲೋ ಯಾರು ಅಂತ ಕೇಳಿದಾಗ, ದೊಡ್ಡ ಸಾಹೇಬ್ರೆ ನಾನು ಅಂತಾಳೆ. ಓ ಏನಮ್ಮ ಭೂಮಿ, ಚೆನ್ನಾಗಿದೆಯಾ, ಆರಾಮಿದೆಯಾ ಅಂತೇಳಿ ಖುಷಿಯಾಗಿ ಈ ಕಡೆಯಿಂದ ಮಾತಾಡ್ತಾನೆ. ಏನು ಆರಾಮಿಲ್ಲ, ನನಗೆ ಪನಿಷ್ಮೆಂಟ್ ಕೊಟ್ಟರು ಅಂತಾಳೆ. ಏನು ಪನಿಷ್ಮೆಂಟ್ ಅಮ್ಮ? ಏನಿಲ್ಲ, ಒಂದೇನೋ ಟೈಮ್ ಆಗಿದ್ದಕ್ಕೆ 5 ರೌಂಡ್ ಹಾಕು ಗ್ರೌಂಡನ್ನ ಅಂತ ಅಂದರು. ಹಂಗಾಗಿ ನನಗೆ ಬೇಜಾರಾಗಿ ಹೋಗೋಯ್ತೆ, ಚೆನ್ನಾಗಿಲ್ಲ ನಾನು ಅಂತಾಳೆ. ಅದೆಲ್ಲ ಪನಿಷ್ಮೆಂಟ್ ಕೊಡ್ತಾರಮ್ಮ. ಏನಾದ್ರು ತಪ್ಪಾದರೆ ನಿನಗೆ 5 ರೌಂಡ್ ಕೊಟ್ಟಾರೆ, ನನಗೆ 10 ರೌಂಡ್ ಕೊಟ್ಟಿದ್ರು. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು, ಆರಾಮಾಗಿ. ಹೌದು, ಇವೆಲ್ಲ ಒಂದು ಟ್ರೈನಿಂಗ್ ಅಂತೇಳಿ ಮಾಡ್ಕೊಂಡು ಹೋಗಬೇಕು ಅಂತ. ಹೌದಾ ಸಾಹೇಬ್ರೆ, ಹೌದಾ ಅಂತೇಳಿ ನನಗಿನ್ನೂ 10 ರೌಂಡು ಅಂದಾಗ ಖುಷಿಯಾಗಿ, ನನಗೆ 5 ರೌಂಡಲ್ಲ ಅಂತ ಖುಷಿ ಆಗ್ತಾಳೆ. ಆಮೇಲೆ ಎಲ್ಲರೂ ಮಾತಾಡ್ತಾರೆ. ಸಂಗೀತ ಕುಡಿಲಿ, ನಾನು ಮಾತಾಡ್ತೀನಿ ಅಂತ ಸಂಗೀತ ಇಸ್ಕೊತಾಳೆ. ಸಂಗೀತ ಮಾತಾಡ್ತಾಳೆ. ಅತ್ತೆ ಚೆನ್ನಾಗಿದ್ದೀರಾ ಅಂತಾಳೆ. ಹ್ಞೂ ಚೆನ್ನಾಗಿದ್ದೀನಿ, ನೀ ಚೆನ್ನಾಗಿದ್ದೀಯಾ, ಈಗಲೂ ಬೇಡ ಅಂದ್ಬಿಡು, ಬಂದುಬಿಡು ಅತ್ಲಾಗಿ,
ಆ ಟ್ರೈನಿಂಗು ಬೇಡ ಏನು ಬೇಡ, ಇಲ್ಲಿ ಮನೇಲಿ ಎಲ್ಲರಿಗೂ ಬೇಜಾರು ನೀನು ಹೋಗಿರೋದಕ್ಕೆ ಹಂಗೆ ಹಿಂಗೆ ಅಂತೆಲ್ಲ ಸಂಗೀತ ಹೇಳ್ತಾಳೆ. ಹೌದತ್ತೆ ನನಗೂ ಇಲ್ಲಿ ಬೇಜಾರು ಅಂತಾಳೆ. ಮತ್ತು ಹಂಗಿದ್ರೆ ಬಂದುಬಿಡು ಮತ್ತೆ ಅಂತಾಳೆ. ಅಷ್ಟೊತ್ತಿಗೆ ಅವ್ರ ಅತ್ತೆ, ಸಂಗೀತ ಅತ್ತೆ, ಕೊಡಿಲಿ ನಾನು ಮಾತಾಡ್ತೀನಿ ಅಂತ. ಅಜ್ಜಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಹ್ಞೂ ಚೆನ್ನಾಗಿದ್ದೀನಮ್ಮ ಅಂತ. ಆರಾಮಿದೆಯಾ ನೀನು ಅಂತ. ಇಲ್ಲ ಅಜ್ಜಿ ನನಗೆ ಇಲ್ಲೆಲ್ಲ ಭಾಳ ಕಷ್ಟ, ಪನಿಷ್ಮೆಂಟ್ ಎಲ್ಲ ಕೊಡ್ತಾರೆ. ಮಾಡಬೇಕಮ್ಮ ಅವೆಲ್ಲ ನೀವು ಪಾಠ ಕಲ್ತಂಗೆ ಆಗುತ್ತೆ, ಅದಕ್ಕೆಲ್ಲ ಯೋಚನೆ ಮಾಡಬೇಡ, ಮಾಡಬೇಕು, ಮುಂದೆ ಬರಬೇಕು ಅಂದರೆ ಅವೆಲ್ಲ ಮಾಡಲೇಬೇಕಾಗುತ್ತೆ ಅಂತೇಳಿ ಎಲ್ಲ ಹೇಳ್ತಾಳೆ. ಆವಾಗ ಸರಿ ಅಜ್ಜಿ ಆಯಿತು ಅಂತ ಮಾತಾಡ್ತಾನೆ ಇರ್ತಾಳೆ ಅದೇ ವಿಷಯನ. ಆಮೇಲೆ ಮಾತಾಡ್ತಾನೆ ಇರ್ತಾಳೆ. ಶಾರದಾ ಹೂ ಕಟ್ತಾ ಇರ್ತಾಳೆ. ಹೂ ಕಟ್ಟಿ ಸುಮಾರು ಒಂದು 2-3 ಮಾರು ಹೂ ಕಟ್ತಾಳೆ. ಹೂ ಕಟ್ಬಿಟ್ಟು ಅಜಿತನ ಕರೆದು ಅಜಿತಕ್ಕೆ ಕೊಡ್ತಾಳೆ. ಈ ಹೂವನ್ನು ತಗೊಂಡೋಗಿ ಭೂಮಿಗೆ ಕೊಡು ಅಂತ. ಭೂಮಿಗ ಅಂತ. ಭೂಮಿಗೆ ಮಾತು ಬಂತಲ್ಲ ಅಂತ ಎಲ್ಲರಿಗೂ ಖುಷಿ ಆಗುತ್ತೆ, ಹೆಂಗೋ ಮಾತಾಡಿದ್ಲಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇದೆಲ್ಲ ಮಾತಾಡಿ ಈ ಹೂವಿಂದು ವಿಷಯ ಎಲ್ಲ ಮುಗಿದ ಮೇಲೆ ಆ್ಯಕ್ಚುಲಿ ಅವಳಿಗೆ ಭೂಮಿಗೆ ಟ್ರೈನಿಂಗಲ್ಲಿ ತುಂಬ ಸ್ಟ್ರಿಕ್ಟಾಗಿ ಹೇಳ್ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಸ್ಟ್ರಿಕ್ಟ್ ಮಾಡ್ತಾರೆ ಪ್ರತಿಯೊಂದು ವಿಷಯದಲ್ಲೂ ಅಂತೇಳಿ ಅವಳಿಗೆ ಫಸ್ಟಿಗೆ ಕೋಪ ಬಂದಿರುತ್ತೆ. ಆಮೇಲೆ ಅದು ಕೂಲಾಗ್ತಾ ಅದ್ರದ್ದು ತೊಂದರೆನೇ ಆಗಲ್ಲ ಅನಿಸುತ್ತೆ, ತುಂಬಾ ಈಸಿ ಅನಿಸುತ್ತೆ. ನೋಡಿಲ್ಲಿ ನನ್ನ ಸೊಸೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ, ಎಲ್ಲರನ್ನೂ ಬಿಟ್ಟು ಹೋಗ್ಬೇಕಲ್ಲ ಅಂತ ಎಷ್ಟು ಬೇಜಾರಾಗಿದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಹಂಗಾಗಿ ಅವಳು ಏನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದ್ದೀವಿ ಬಿಡೋ ಅಂತೇಳಿ, ಬಿಡಕ್ಕ ಅಂತ ಹೇಳ್ತಾನೆ. ಹಂಗಾಗಿ ಅವಳು ತಲೆ ಕೆಡ್ಸ್ಕೊಳ್ಳಲ್ಲ. ಆಮೇಲೆ ಓದಲಿ ಬಿಡಮ್ಮ, ಚೆನ್ನಾಗಿ ಓದಬೇಕು ಅಂಥವ್ರು ಅಂತೆಲ್ಲ ಹೇಳಿ ಟ್ರೈನಿಂಗ್ ಮುಗಿಸ್ಕೊಬರ್ಲಿ, ಓದೋದಿದ್ರೆ ಓದಲಿ, ಎಲ್ಲದೂ ಮುಗಿಸ್ಕೊಬರ್ಲಿ, ಪರವಾಗಿಲ್ಲ, ತೊಂದರೆ ಇಲ್ಲ ಅಂತೆಲ್ಲ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.